ನಮಸ್ಕಾರ. ಸಂಪ್ರದಾಯದ ಹಾಡುಗಳ ಚಾನಲ್ಗೆ ಎಲ್ಲರಿಗೂ ಸುಸ್ವಾಗತ. ಇವತ್ತಿನ ದಿವಸ ದ್ವಾದಶಿ ಪೂಜಾ ಕ್ರಮವನ್ನು ಹೇಳ್ತಾ ಇದ್ದೇನೆ. ಮದುವೆಯಾಗಿ ಹೊಸದಾಗಿ ಮಂಗಳಗೌರಿ ಪೂಜೆ ಪ್ರಾರಂಭ ಮಾಡುವ ಹೆಣ್ಣು ಮಕ್ಕಳು ಮೊದಲು ಭೀಮನ ಅಮಾವಾಸ್ಯೆ ಬರುತ್ತದೆ. ಅದಕ್ಕಿಂತಲೂ ಮೊದಲು ಬರುವ ದ್ವಾದಶಿ ದಿನ ಅಂದರೆ ಏಕಾದಶಿ ಆದ ಮರುದಿನ ದ್ವಾದಶಿ ದಿವಸ, ಆಗಸ್ಟ್ ತಿಂಗಳು ಮೊದಲನೆಯ ತಾರೀಕು, ಆಷಾಢ ಕೃಷ್ಣ ಪಕ್ಷ ದ್ವಾದಶಿ ದಿವಸ ಪ್ರಾರಂಭ ಮಾಡಬೇಕು. ಈ ದ್ವಾದಶಿಯಂದು ಕೂಡ ಮಂಗಳಗೌರಿಯನ್ನು ಇಟ್ಟು ಪೂಜೆ ಮಾಡುತ್ತಾರೆ. ಇದು ನಮ್ಮ ಹಿಂದಿನ ಹಿರಿಯರು ಈ ರೀತಿ ಸಂಪ್ರದಾಯವನ್ನು ಮಾಡಿದ್ದಾರೆ. ಯಾಕೆಂದರೆ ಭೀಮನ ಅಮಾವಾಸ್ಯೆಯ ದಿನವೂ ಕೂಡ ಮಂಗಳಗೌರಿಯನ್ನು ಇಟ್ಟೇ ಪೂಜೆ ಮಾಡ್ತಾರೆ. ಮೊದಲಿಗೆ ಅಮಾವಾಸ್ಯೆಯ ದಿನ ಪ್ರಾರಂಭ ಮಾಡಬಾರದೆಂದು ನಮ್ಮ ಹಿರಿಯರು ಆಷಾಢ ಕೃಷ್ಣ ಪಕ್ಷ ದ್ವಾದಶಿ ದಿನ ಪ್ರಾರಂಭ ಮಾಡಿಸುತ್ತಾರೆ. ಆ ಹೆಣ್ಣು ಮಗಳ ತವರು ಮನೆಯವರು ದ್ವಾದಶಿಯ ಮೊದಲೇ ಹೆಣ್ಣು ಮಕ್ಕಳನ್ನು ತವರಿಗೆ ಕರೆದುಕೊಂಡು ಹೋಗುತ್ತಾರೆ. ದ್ವಾದಶಿ ಹಾಗೂ ಭೀಮನ ಅಮಾವಾಸ್ಯೆ ಹಾಗೂ 2 ಮಂಗಳಗೌರಿಯನ್ನು ತಾಯಿ ಮನೆಯಲ್ಲಿ ಮಾಡುವಂಥ ಸಂಪ್ರದಾಯ ಇದೆ. ಆದರೆ ಈಗಿನ ಕಾಲದಲ್ಲಿ ಕೆಲಸ ಮಾಡುವಂಥ ಹೆಣ್ಣು ಮಕ್ಕಳು ಅಷ್ಟೊಂದು ದಿವಸ ತಾಯಿ ಮನೆಯಲ್ಲಿ ಇರಲಿಕ್ಕೆ ಆಗುವುದಿಲ್ಲ. ಅದು ಅವರವರಿಗೆ ಬಿಟ್ಟಿದ್ದು. ಅತ್ತೆಯ ಮನೆಯವರು ಸೊಸೆ ತವರಿಗೆ ಹೋಗುವ ಮುಂಚೆಯೇ ಅವಳಿಗೆ ಮಂಗಳಗೌರಿ ಹಾಗೂ ತಂಬಿಟ್ಟು, ಅರಳು, ಎಳ್ಳು ಚಿಗಳೆ ಹಾಗೂ ಇನ್ನೂ 3 ಸಿಹಿ ಪದಾರ್ಥಗಳನ್ನು ಅಲ್ಲದೆ ಅದರ ಜೊತೆಗೆ ಒಂದು 15-20 ಅಡಿಕೆಯ ಬೆಟ್ಟ, 4-5 ಕೊಬ್ಬರಿ ಬಟ್ಟಲು, ಗಂಟು ಅರಿಶಿಣ ಇರುವಂಥದ್ದು, ಅರಿಶಿಣ ಬೇರು, ಒಣ ಖರ್ಜೂರ ಹಾಗೂ ಒಂದು ಅರ್ಧ ಕೆಜಿಯಷ್ಟು ಅಕ್ಕಿ ಹಾಗೂ ತಾಯಿಗೆ ಮತ್ತು ಮಗಳಿಗೆ ಸೀರೆ, ಇದಲ್ಲದೆ 5 ಕುಬುಸದ ಕಣ ಎಲ್ಲವನ್ನು ಸೊಸೆಯ ಕೈಯಲ್ಲಿ ಕೊಟ್ಟು ಕಳಿಸುತ್ತಾರೆ. ದ್ವಾದಶಿಯ ದಿನವೇ ಅವಳು ಪೂಜೆಯನ್ನು ಪ್ರಾರಂಭ ಮಾಡುತ್ತಾಳೆ. ದ್ವಾದಶಿಯ ದಿನ ಬೆಳಗ್ಗೆ ಅಭ್ಯಂಜನ ಸ್ನಾನ ಮಾಡಿ ಪೂಜೆ ಮಾಡಬೇಕು. ಬೇರೆ ದ್ವಾದಶಿಯಂದು ತಲೆ ಸ್ನಾನ ಮಾಡುವುದಿಲ್ಲ. ಏಕಾದಶಿ ಮಾಡುವವರು ದ್ವಾದಶಿಯ ದಿನ ತಲೆ ಸ್ನಾನ ಮಾಡಬೇಕಾಗಿಲ್ಲ, ಬೇರೆಯವರು ಮಾಡಬಹುದು. ಈ ಪೂಜೆ ಮಾಡುವವರು ಇದು ಒಂದು ವ್ರತವಾದ್ದರಿಂದ ಆ ದ್ವಾದಶಿಯ ದಿವಸ ತಲೆ ಸ್ನಾನ ಮಾಡಿದರೆ ದೋಷ ಇಲ್ಲ. ಯಾಕೆಂದರೆ ಬೇರೆ ಅಮಾವಾಸ್ಯೆಗಳಲ್ಲಿ ಹೆಣ್ಣು ಮಕ್ಕಳು ತಲೆ ಸ್ನಾನ ಮಾಡುವುದಿಲ್ಲ. ಆದರೆ ಭೀಮನ ಅಮಾವಾಸ್ಯೆ ಎಲ್ಲರೂ ತಲೆ ಸ್ನಾನ ಮಾಡ್ತಾರೆ. ಅದಕ್ಕೆ ಇದಕ್ಕೂ ಕೂಡ ದೋಷವಿಲ್ಲ. ಹಾಗೆ ದ್ವಾದಶಿ ಪೂಜೆ ಮಾಡುವವರು ಕೂಡ ತಲೆ ಸ್ನಾನ ಮಾಡಿ ಪೂಜೆ ಪ್ರಾರಂಭ ಮಾಡಬೇಕು. ಅಭ್ಯಂಜನ ಸ್ನಾನ ಮಾಡಿ ಮಡಿಯುಟ್ಟು ಪೂಜೆಗೆ ಸಿದ್ಧತೆ ಇರಬೇಕು. ಅದರ ಮೊದಲು ಹಿಂದಿನ ದಿನವೇ ಕಡಲೆಕಾಳನ್ನು ನೀರಿನಲ್ಲಿ ನೆನೆ ಹಾಕಿ ಇಟ್ಟುಕೊಂಡಿರಬೇಕು. ಪೂಜೆಯ ಸಿದ್ಧತೆಯನ್ನು ನೋಡಿ ಈಗ ತೋರಿಸುತ್ತೇನೆ. ಅರಿಶಿಣ, ಕುಂಕುಮ, ಅಕ್ಷತೆ, ಹೂವು ಬಗೆ ಬಗೆಯ, ಮತ್ತು ಪತ್ರಿಗಳು, ಗರಿಕೆ, ಪೂಜೆಗೆ ನೀರು, ಮತ್ತು ನೈವೇದ್ಯಕ್ಕೆ ಏನಾಗಿದ್ದು ಒಂದು ಕುಬುಸದ ಕಣ, ಮಂಗಳಗೌರಿ, ಎಲೆ ಅಡಿಕೆಗಳು ಮಂಗಳಗೌರಿಗೆ 8 ಇಡಬೇಕು. ಗೆಜ್ಜೆ ವಸ್ತ್ರ, 1 ಅಡಿಕೆ ಬೆಟ್ಟ ಗಣೇಶಗೆ ಪೂಜೆಗೆ ಅಂತ ಕಣ್ಣೀರು ಅಂಥದ್ದು ತಗೋಬೇಕು. ಇದು ಅಷ್ಟಗಂಧ ಬುಕ್ಕಿಟ್ಟು ನಿಮ್ಮ ಹತ್ರ ಇದ್ದರೆ ಇಡಿ, ಇಲ್ಲಾಂದರೆ ಬೇಡ. ಇದಲ್ಲದೆ ಉಡಿ ತುಂಬೋದಕ್ಕೆ ಇನ್ನೂ 1 ಕೊಬ್ಬರಿ ಬಟ್ಟಲು, ಕಡಲೆಕಾಳು ಇದೆಲ್ಲ ಇಟ್ಕೊಂಡಿರಿ. ಮತ್ತು ಇದರ ಜೊತೆಗೆ 8 ಆರತಿಯನ್ನು ರೆಡಿ ಮಾಡಿ ಇಟ್ಟುಕೊಂಡಿರಬೇಕು. ಮತ್ತು 1 ತುಪ್ಪದ ದೀಪ. ಆರತಿಯನ್ನು ಹಚ್ಚುವುದಕ್ಕೆ ಸುಲಭವಾಗುತ್ತದೆ ಎಂದು ಇದರಲ್ಲಿ 1 ಇಟ್ಕೊಂಡಿದ್ದೇನೆ. ರಂಗೋಲಿ ಹಾಕಿ ಮಣೆಯನ್ನು ಕೂಡ ಸಿದ್ಧತೆ ಮಾಡಿಟ್ಟುಕೊಳ್ಳಿ. 2 ದೀಪಗಳನ್ನು ಹಚ್ಚಿ ಮಣೆಯ ಎಡಬಲಕ್ಕೆ ಇಡಿ. ನಂತರ ಹೂವು ಹಾಗೂ ಅಕ್ಷತೆಯನ್ನು ಕೈಯಲ್ಲಿ ಹಿಡಿದು ಸಂಕಲ್ಪ ಮಾಡಿ. ಶುಭೆ ಶೋಭನೆ ಮುಹೂರ್ತೆ ಆದ್ಯ ಬ್ರಹ್ಮಣಃ ದ್ವಿತೀಯ ಪರಾರ್ಧೆ ಶ್ರೀ ಶ್ವೇತವರಾಹಕಲ್ಪೆ ವೈವಸ್ವತ ಮನ್ವಂತರೆ ಕಲಿಯುಗೆ ಪ್ರಥಮ ಪಾದೆ ಭರತವರ್ಷೆ ಭರತಖಂಡೆ ಜಂಬೂದ್ವೀಪೆ ದಂಡಕಾರಣ್ಯೆ ಗೋದಾವರ್ಯಾಃ ದಕ್ಷಿಣೇ ತೀರೆ ಶಾಲಿವಾಹನಶಕೆ ಬೌದ್ಧಾವತಾರೆ ಶ್ರೀರಾಮಕ್ಷೇತ್ರೆ ಅಸ್ಮಿನ್ ವರ್ತಮಾನೆ ಕ್ರೋಧಿನಾಮ ಸಂವತ್ಸರೆ ದಕ್ಷಿಣಾಯನೆ ಗ್ರೀಷ್ಮ ಋತೌ ಆಷಾಢ ಮಾಸೆ ದ್ವಾದಶಿ ತಿಥೌ
ಗುರುವಾಸರೆ ಮೃಗಶಿರ ನಕ್ಷತ್ರವು ಯುಕ್ತಾಯಂ ಏವಂ ಗುಣ ವಿಶೇಷಣ ವಿಶಿಷ್ಟಾಯಾಂ ಶುಭತಿಥೌ ಮಮ. ಯಾರು ಪೂಜೆ ಮಾಡ್ತಾರೋ ಅವರ ಹೆಸರು, ಗೋತ್ರ ಮತ್ತು ನಕ್ಷತ್ರ ಹೇಳಿಕೊಂಡು ನಂತರ ಸಮಸ್ತ ಸನ್ಮಂಗಳಾವಾಪ್ತೈರ್ಥಂ ಸಂಪದಭಿವೃದ್ಧ್ಯರ್ಥಂ ಶ್ರೀ ಮಂಗಳಗೌರಿ ದೇವ್ಯಾಃ ಧ್ಯಾನಾವಾಹನಾದಿ ಷೋಡಶೋಪಚಾರ ಪೂಜಾಂ ಸ್ವಯಂ ಯಥಾಶಕ್ತಿ ಯಥಾಮತಿ ಕರಿಷ್ಯೆ ಅಂತ ಹೂವು, ಅಕ್ಷತೆ, ಕಾಳನ್ನು ಒಂದು ತಟ್ಟೆನೋ ಒಂದು ಲೋಟದಲ್ಲೋ ಎಲ್ಲದರಲ್ಲೋ ಹಾಕಿ ಬಿಡಿ. ಈಗ ಮೊದಲು ಗಣಪತಿ ಪೂಜೆ ಮಾಡಬೇಕು. ತತ್ರಾದೌ ನಿರ್ವಿಘ್ನತಾ ಸಿದ್ಧ್ಯರ್ಥಂ ಶ್ರೀಮನ್ಮಹಾಗಣಪತಿ ಪೂಜನಂ ಕರಿಷ್ಯೆ. ಕೈ ಜೋಡಿಸಿ ಗಣಪತಿಯ ಪೂಜೆ ಮಾಡಬೇಕು. ಒಂದು ತಟ್ಟೆಯಲ್ಲಿ ಒಂದು ಅಡಿಕೆ ಬೆಟ್ಟವನ್ನು ಆ ಕಣ್ಣು ಮೇಲೆ ಮಾಡಿ ಇಡಬೇಕು. ಪೂಜೆಗೆ ಇಟ್ಟುಕೊಂಡ ನೀರಿನಲ್ಲಿ ಅರಿಶಿಣ, ಕುಂಕುಮ, ಹೂವು ಹಾಕಿ ಬಲಗೈಯನ್ನು ಮುಚ್ಚಿ ಅದರ ಮೇಲೆ ಎಡಗೈಯನ್ನು ಇಟ್ಟು ಗಂಗೆ ಚ ಯಮುನೆ ಚ ಇವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲಸ್ಮಿನ್ ಸನ್ನಿಧಿಂ ಕುರು ಅಂತ ಹೇಳಬೇಕು. ಆ ನೀರಿನಲ್ಲಿ ಹಾಕಿದ ಹೂವಿನಿಂದ ಗಣಪತಿಗೆ ಪೂಜೆಯನ್ನು ಮಾಡಬೇಕು. ಶುದ್ಧೋದಕ ಸ್ನಾನಂ ಸಮರ್ಪಯಾಮಿ ಅಂತ ಹೇಳಿ ನೀರನ್ನು ಪ್ರೋಕ್ಷಣೆ ಮಾಡಿ ಅರಿಶಿಣ, ಕುಂಕುಮ ಮತ್ತು 21 ಗೆಜ್ಜೆ ಇರುವಂಥ ಗೆಜ್ಜೆ ವಸ್ತ್ರವನ್ನು ಗಣೇಶನಿಗೆ ಏರಿಸಬೇಕು. ನಂತರ ಹೂವು, ಗರಿಕೆ, ಪತ್ರಿ ಎಲ್ಲವನ್ನೂ ಏರಿಸಿ ಕೆಂಪು ಹೂವು ಮಾತ್ರ ಗಣೇಶನಿಗೆ ತುಂಬ ಪ್ರಿಯವಾದದ್ದು. ಅವನಿಗೆ ಕೆಂಪು ಹೂವನ್ನು ಏರಿಸಬೇಕು. ಅವನಿಗೆ ಪೂಜೆ ಮಾಡಿ ನಂತರ ನೈವೇದ್ಯವನ್ನು ತೋರಿಸಬೇಕು. ನೈವೇದ್ಯ ಮಾಡಿ ಒಂದು ತುಪ್ಪದ ದೀಪವನ್ನು ಗಣೇಶನಿಗೆ ಬೆಳಗಿ ನಂತರ ಗೌರಿಯ ಪೂಜೆಯನ್ನು ಪ್ರಾರಂಭ ಮಾಡಬೇಕು. ತುಪ್ಪದ ದೀಪವನ್ನು ಬೆಳಗಿ ಸಾಜ್ಯಂ ತ್ರಿವರ್ತಿ ಸಂಯುಕ್ತಂ ವಹನಿನಾ ಯೋಜಿತಂ ಮಯ ಗ್ರಹಾಣ ಮಂಗಲಂ ದೀಪಂ ತ್ರೈಲೋಕ್ಯತಿ ನಿರಾಪಹಂ ಎಂದು ದೀಪಂ ದರ್ಶಯಾಮಿ ಎಂದು ಹೇಳಬೇಕು. ನಂತರ ಮಂಗಳಗೌರಿ ಪೂಜೆ ಮಾಡಬೇಕು. ಆ ಕುಬುಸದ ಕಣವನ್ನು ಹಾಗೂ ಇಡ್ಬೋದು, ಹೀಗೂ ಇಡ್ಬೋದು. ಇದರ ಹಿಂದೆ ಕೆಲವರು ಕನ್ನಡಿಯನ್ನು ಇಡುತ್ತಾರೆ. ನಾನು ಸುಮ್ಮನೆ ಈ ಥರ ಮಾಡಿ ಹೇಗೆ ಮಾಡಬೇಕು ತೋರಿಸಿದ್ದೀನಿ. ನಿಮಗೆ ಹೇಗೆ ಬೇಕೋ ಹಾಗೆ ಅಲಂಕಾರ ಕೂಡ ಮಾಡಿಕೊಳ್ಬೋದು. ಕುಬುಸದ ಕಣದ ಬಲಗಡೆ ಎಲೆ ಅಡಿಕೆ 8 ಕೊಬ್ಬರಿ ಬಟ್ಟಲೊಳು ಹಾಕಿ 8 ವಿಳೆಯದೆಲೆ ಮೇಲೆ ಆ ಅಡಿಕೆ ಕೊಬ್ಬರಿಯನ್ನು ಇಡಬೇಕು. ಮತ್ತು ಆ ಕುಬುಸದ ಕಣದ ಮೇಲೆ ಮಂಗಳಗೌರಿಯನ್ನು ಇಟ್ಟು ಅವಳಿಗೂ ಕೂಡ ಇದೇ ಥರ ಶುದ್ಧೋದಕ ಸ್ನಾನಂ ಸಮರ್ಪಯಾಮಿ ಅಂತ ಹೇಳ್ತಾ ಅವಳಿಗೆ ನೀರಿನಿಂದ ಪ್ರೋಕ್ಷಣೆ ಮಾಡಿ ಅರಿಶಿಣ ಕುಂಕುಮದಿಂದ ಪೂಜೆ ಮಾಡಬೇಕು. ಕೊಬ್ಬರಿ ಬಟ್ಟಲಕ್ಕೂ ಕೂಡ ಅರಿಶಿಣ ಕುಂಕುಮ ಹಚ್ಚಿ ನಂತರ 18 ಗೆಜ್ಜೆ ಇರುವಂಥ ಗೆಜ್ಜೆ ವಸ್ತ್ರವನ್ನು ತೆಗೆದುಕೊಂಡು ಮಂಗಳಗೌರಿಗೆ ಏರಿಸಬೇಕು. ದೇವಿಗೆ 18 ಮೊಳದ ಸೀರೆ ಅಂತ ಹೇಳ್ತಾರಲ್ಲ, ಆ ಥರ 18 ಗೆಜ್ಜೆ ಇರುವಂಥ ಗೆಜ್ಜೆ ವಸ್ತ್ರವನ್ನು ಏರಿಸಬೇಕು. ಒಬ್ಬೊಬ್ಬರು ಕೊಬ್ಬರಿ ಬಟ್ಟಲದ ಜೊತೆಗೆ ಏರಿಸ್ತಾರೆ. ಅದು ಒಂದು ಅವರವರ ಪದ್ಧತಿ. ಅದರಲ್ಲಿ ಹೀಗೆ ಅಂತ ಇಲ್ಲ, ಒಂದೊಂದು ಕಡೆಗೆ ಒಂದೊಂದು ರೀತಿಯಾಗಿರುತ್ತೆ. ಮತ್ತು 16 ಥರದ ಪತ್ರಿಗಳು, 16 ಥರದ ಹೂವು, ಎಷ್ಟು ಸಾಧ್ಯವೋ ಅಷ್ಟು ಸಿಕ್ಕಷ್ಟು. ಮನೆಯಲ್ಲಿ ಗಿಡ ಇದ್ದರೆ ಎಲ್ಲ ಥರದ ಪತ್ರಿನೂ ಸಿಗ್ತದೆ. ಹೂವು ಕೂಡ ಆದಷ್ಟು ಸುವಾಸನೆಯುಕ್ತ ಹೂವುಗಳನ್ನು ದೇವಿಗೆ ಏರಿಸಬೇಕು. ಬಗೆ ಬಗೆಯ ಹೂವು ಮತ್ತು ಈ ಸಮಯದಲ್ಲಿ ಗೌರಿ ಹೂವು ಅಂತೂ ಕೂಡ ಸಿಗ್ತದೆ. ಆ ಗೌರಿ ಹೂವನ್ನು ಕೂಡ ದೇವಿಗೆ ಪೂಜೆ ಮಾಡಬೇಕು. ಅದರಿಂದ ಮಲ್ಲಿಗೆ, ಸಂಪಿಗೆ ಅಂತೂ ಯಾವಾಗಲೂ ಸಿಗುತ್ತೆ, ಜಾಜಿ ಸಿಗ್ತದೆ. ಸುಮಾರು ಈ ದಿನಗಳಲ್ಲಿ ಹೂಗಳು ಲಭ್ಯವಿರುತ್ತವೆ. ಹಾಗೆ ದೇವಿಗೆ ಒಂದು ಮುಂದೆ ತಟ್ಟೆ ಇಟ್ಟು ಕೊಬ್ಬರಿ ಬಟ್ಟಲು ಹಾಗೂ ಅಡಿಕೆ ಬೆಟ್ಟ, ಒಣ ಖರ್ಜೂರ, ಬಾದಾಮಿ, ಮಕ್ಕಳಿರುವಂಥ ಅರಿಶಿಣ ಬೇರು ಹೇಳ್ತಾರೆ, ಗಂಟು ಇರುವಂಥದ್ದು, ಅದರಿಂದ 2 ಕೈಯಿಂದ 5 ಸಾರಿ ಉಡಿಯನ್ನು ತುಂಬಬೇಕು. ಈ ಗೌರಿ ಪೂಜೆ ಎಷ್ಟು ಮಹತ್ವದ್ದು ಅಂದರೆ, ಮದುವೆಯ ದಿವಸ ಮೊದಲು ಕೂಡ ಗೌರಿ ಪೂಜೆಯನ್ನು ಮಾಡ್ತಾರೆ.
ಹಾಗೆ ಮದುವೆ ಆದ ನಂತರವೂ ಗೌರಿ ಪೂಜೆಯನ್ನು ಮಾಡ್ತಾರೆ. ಈ ಮಹಾಗೌರಿ ಅಖಂಡ ಸೌಭಾಗ್ಯವನ್ನು ಕೊಡುವಂಥವಳು, ದಾಂಪತ್ಯ ಸೌಭಾಗ್ಯವನ್ನು ಕೊಡುವಂಥವಳು. ಶಿವ ಪಾರ್ವತಿ ಮಕ್ಕಳು ಸೇರಿ ದಾಂಪತ್ಯ ಸುಖ, ದಾಂಪತ್ಯ ಸೌಭಾಗ್ಯವನ್ನು ಕರುಣಿಸುವಂಥ ಈ ಮಹಾಗೌರಿಯ ಪೂಜೆ. ಈ ಗೌರಿ ಪೂಜೆ ತುಂಬ ಶ್ರೇಷ್ಠವಾದದ್ದು, ಭಕ್ತಿಯಿಂದ ಮಾಡಬೇಕು. ನಂತರ ನೈವೇದ್ಯವನ್ನು ಮಾಡಿ ಆರತಿಯನ್ನು ಬೆಳಗಬೇಕು. ಆರತಿಗೆ 8 ಬಟ್ಟಲುಗಳನ್ನು ಮಾಡಿ ಇಟ್ಟುಕೊಂಡು ಆರತಿಯನ್ನು ಹಾಕೋದಕ್ಕೆ, ಮತ್ತು ಎಡಕ್ಕೆ ಬಲಕ್ಕೆ ಒಂದೊಂದು ಚಿಕ್ಕದಾಗಿ ಯಾವುದು ಆರತಿ ಮಾಡಿರ್ತೀರೋ ಅದನ್ನೇ ಇಟ್ಕೊಂಡು ಅರಿಶಿಣ, ಕುಂಕುಮ, ಅಕ್ಷತೆ, ಹೂವು ಎಲ್ಲವನ್ನೂ ಹಾಕಿ ಇಟ್ಕೊಂಡು ಆರತಿಯನ್ನು ಬೆಳಗಬೇಕು. ಆರತಿ ಹಚ್ಚೋದಕ್ಕೆ ಸುಲಭವಾಗುತ್ತದೆ ಎಂದು ಒಂದು ಚಮಚದಲ್ಲಿ ಒಂದೇ ಒಂದು ಬತ್ತಿಯನ್ನು ಹಾಕಿ ಇಟ್ಟುಕೊಂಡಿದ್ದರೆ ಸುಲಭವಾಗುತ್ತದೆ. ಬೇಗ ಆರತಿಯನ್ನು ಹಚ್ಚೋದಕ್ಕೆ ಸುಲಭವಾಗುತ್ತದೆ. ಈ ದೀಪವನ್ನು ಬೆಳಗುವುದಕ್ಕೂ ಕೂಡ ಆವಾಗಲೇ ಒಂದು ಶ್ಲೋಕ ಹೇಳಿದ್ದೀನಲ್ಲ, ಅದು ಹೇಳ್ತಾ ದೇವಿಗೆ ದೀಪವನ್ನು ಬೆಳಗಬೇಕು. ನಂತರ ಆರತಿಯನ್ನು ಹಚ್ಚಿಕೊಂಡು ಆರತಿಯನ್ನು ಬೆಳಗಿ. ಚಿಕ್ಕದಾದ ಹಾಗೂ ಸುಂದರವಾದ ಒಂದು ಹಾಡು ಕೇಳಿ. ಗೌರಿ ದೇವಿಗೆ ಸಖಿ ತಾರೆ ಆರುತಿ, ಸಖಿ ತಾರೆ ಆರುತಿ. ಗೌರಿ ದೇವಿಗೆ ಸಖಿ ತಾರೆ ಆರುತಿ, ಸಖಿ ತಾರೆ ಆರುತಿ. ಮುನಿಜನ ವಂದಿತೆ ಮನದಭಿಮಾನಿಯೇ, ಗಣಪತಿ ಷಣ್ಮುಖ ಜನನೀ ದೇವಿಗೆ. ಗೌರಿ ದೇವಿಗೆ ಸಖಿ ತಾರೆ ಆರುತಿ, ಸಖಿ ತಾರೆ ಆರುತಿ. ಶಂಕರಿ ಭಕ್ತ ಸುಶಂಕರಿ ದೈತ್ಯ, ಶಂಕರಿ ಭಕ್ತ ಸುಶಂಕರಿ ದೈತ್ಯ. ಭಯಂಕಾರಿಯಾದ ಶಶಾಂಕ ಮುಖಿಗೆ, ಗೌರಿ ದೇವಿಗೆ ಸಖಿ ತಾರೆ ಆರುತಿ, ಸಖಿ ತಾರೆ ಆರುತಿ. ಶ್ಯಾಮ ಸುಂದರ ನಾಮ ಪತಿ ಸಹ ನೇಮದಿ, ಶ್ಯಾಮ ಸುಂದರ ನಾಮ ಪತಿ ಸಹ ನೇಮದಿ. ನೇಮದಿ ಪಠಿಸುವ ಹೈಮಾವತಿಗೆ, ಗೌರಿ ದೇವಿಗೆ ಸಖಿ ತಾರೆ ಆರುತಿ, ಸಖಿ ತಾರೆ ಆರುತಿ. ಗೌರಿ ದೇವಿಗೆ ಸಖಿ ತಾರೆ ಆರುತಿ, ಸಖಿ ತಾರೆ ಆರುತಿ. ಆರತಿಯನ್ನು ಬೆಳಗಿದ ನಂತರ ಕೆಳಗಡೆ ಅಕ್ಷತೆಯನ್ನು ಹಾಕಿ ಆರತಿ ತಟ್ಟೆಯನ್ನು ಅದರ ಮೇಲೆ ಇಡಬೇಕು. ನಂತರ ಮಂತ್ರಾಕ್ಷತೆ ಹೂವು ತೆಗೆದುಕೊಂಡು ದೇವಿಗೆ ಹಾಕಬೇಕು. ದೇವಿಯನ್ನು ಬೇಡಿಕೊಳ್ಳಬೇಕು. ನಮ್ಮ ಪೂಜೆಯಲ್ಲಿ ಯಾವುದೇ ತಪ್ಪಾದರೂ ಕೂಡ ದೇವಿಗೆ, ಏನೇ ಅಪರಾಧ ಆದರೂ ಕ್ಷಮಿಸುವಂಥ ದೇವಿಗೆ ಪ್ರದಕ್ಷಿಣೆ ನಮಸ್ಕಾರ ಮಾಡಿಕೊಳ್ಳಬೇಕು. अपराध सहस्राणि क्रियन्ते हर्निशं मया, दासोऽयमिहि मां मत्वा क्षमस्व परमेश्वरि. आवाहनं न जानामि विसर्जनं, पूजां चैव न जानामि क्षम्यतां परमेश्वरि. मन्त्रहीनं क्रियाहीनं भक्तिहीनं सुरेश्वरि, यत्पूजितं मया देवी परिपूर्णं तदस्तु मे. 5 ಪ್ರದಕ್ಷಿಣೆ ನಮಸ್ಕಾರಗಳನ್ನು ಮಾಡಿ ದೇವಿಗೆ ಹೂ ಅಕ್ಷತೆಗಳನ್ನು ಹಾಕಬೇಕು. ತಾಯಿಗೆ ಬೇಡಿಕೊಂಡು ಒಂದು ವರ ಕೊಟ್ಟಿರುವ ಹಾಡು ಕೇಳಿ. ಪಾಲಿಸೆ ಮಂಗಳ ಗೌರಿ ರಂಗ ಸಹೋದರಿ, ಗಂಗಾಧರನ ರಾಣಿ ಶ್ರೀ ಗೌರಿ. ಪಾಲಿಸೆ ಮಂಗಳ ಗೌರಿ. ಜರ ತಾರಿ ಸೀರೆ ಕೊಡ, ಜರದ ಕುಪ್ಪಸ ಕೊಡ, ಸಿರಿ ಕುಂಕುಮ ಕೊಟ್ಟು ತಾಯಿ ಕಾಪಾಡ. ಪಾಲಿಸೆ ಮಂಗಳ ಗೌರಿ.
ವಂಕಿ ಬಳಿಯ ಕೊಡ ಕಂಕಣರುಳಿ ಕೊಡ ಮಂಗಳ ಸೂತ್ರ ಕೊಟ್ಟು ತಾಯಿ ಕಾಪಾಡ ಪಾಲಿಸೆ ಮಂಗಳ ಗೌರಿ. ನತ್ತು ಬುಗುಡಿ ಕೊಡ ಮುತ್ತಿನ ಸರ ಕೊಡ ಮುತ್ತೈದೆ ತನವ ಕೊಟ್ಟು ತಾಯಿ ಕಾಪಾಡ ಪಾಲಿಸೆ ಮಂಗಳ ಗೌರಿ. ಹಸ್ತ ಕಡಗ ಕೊಡ ಪುತ್ಥಳಿ ಸರ ಕೊಡ ಪುತ್ರ ಸಂತಾನ ಕೊಟ್ಟು ತಾಯಿ ಕಾಪಾಡ ಪಾಲಿಸೆ ಮಂಗಳ ಗೌರಿ. ಪಾಲಿಸೆ ಮಂಗಳ ಗೌರಿ ರಂಗ ಸಹೋದರಿ ಗಂಗಾಧರನ ರಾಣಿ ಶ್ರೀ ಗೌರಿ. ಪಾಲಿಸೆ ಮಂಗಳ ಗೌರಿ. ಗೌರಿಗೆ ನೈವೇದ್ಯವನ್ನು ತೋರಿಸುವಾಗ ಸಾಧ್ಯವಾದವರು ಪ್ರಾಂತವಾಗಿ ಚಟ್ನಿ, ಕೋಸಂಬರಿ, ಪಲ್ಯ, ಕಾಯಿರಸ, ಪಾಯಸ, ಅನ್ನ, ತವ್ವೆ, ಸಾರು, ಚಿತ್ರಾನ್ನ, ಕಡುಬು, ಹಾಲು, ಮೊಸರು, ತುಪ್ಪ ಎಲ್ಲವನ್ನೂ ನೈವೇದ್ಯಕ್ಕಿಟ್ಟು ನೈವೇದ್ಯವನ್ನು ಮಾಡುತ್ತಾರೆ. ಆದರೆ ಎಲ್ಲರಿಗೂ ಇದು ಸಾಧ್ಯವಾಗಲಿಕ್ಕಿಲ್ಲ. ಯಾಕೆಂದರೆ ಮನೆಯಲ್ಲಿ ಕೆಲಸಕ್ಕೆ ಹೋಗುವವರು ಇರ್ತಾರೆ, ಮತ್ತು ಪೂಜೆ ಮಾಡುವವರೂ ಕೂಡ ಕೆಲಸಕ್ಕೆ ಹೋಗುವವರು ಇರ್ತಾರೆ. ಎಲ್ಲವನ್ನು ಅಣಿ ಮಾಡಿಕೊಳ್ಳಬೇಕು. ಇಷ್ಟೊಂದು ಎಲ್ಲ ಮಾಡುವುದು ಅನಾನುಕೂಲ ಆಗಬಹುದು. ಯಾರಿಗೆ ಆಗೋದಿಲ್ವೋ ಹಣ್ಣು ಕಾಯಿ ಇದರೊಟ್ಟಿಗೆ ತಿಳುವು ಅವಲಕ್ಕಿಯನ್ನು ತೆಗೆದುಕೊಂಡು ಬಿಸಿ ಹಾಲಿನಲ್ಲಿ ಹಾಕಿ ಸ್ವಲ್ಪ ಹೊತ್ತು ಇಟ್ಟರೆ ಅದು ನೆನೆದು ಚೆನ್ನಾಗಿ ಆಗುತ್ತದೆ. ಸಕ್ಕರೆ ತುಪ್ಪ ಹಾಕಿ ಒಂದು ಪಾಯಸವನ್ನು ಆದರೂ ಮಾಡಿ ನೈವೇದ್ಯ ತೋರಿಸಬಹುದು. ಹೀಗೇ ಮಾಡಬೇಕು ಅಂತ ಇಲ್ಲ, ಆದರೆ ಮನೆಯಲ್ಲಿ ಯಾರಾದರೂ ಇದ್ದಾಗ ಮಾಡಬಹುದು. ಇಲ್ಲ, ಇಷ್ಟ ಹತ್ರ ಮಾಡಿದರೆ ಸಾಕು. ಮತ್ತು ಸಮಯ ಇದ್ದಾಗ ಕೊಬ್ಬರಿ ಬೆಲ್ಲವನ್ನು ಮಿಕ್ಸಿನಲ್ಲಿ ಹಾಕಿಟ್ಕೊಂಡು ಆರತಿ ಕೂಡ ಮಾಡಿ ಇಟ್ಕೋಬೋದು. ಯಾರಿಗೆ ಕೆಲಸಕ್ಕೆ ಹೋಗುವವರಿಗೆ ತುಂಬ ಸುಲಭವಾಗುತ್ತದೆ. ಯಾವುದೂ ಆಗೋದಿಲ್ಲ, ನಮಗೆ ಸಮಯನೇ ಇರೋದಿಲ್ಲ ಅಂದರೆ ಭಕ್ತಿಯಿಂದ ಪೂಜೆ ಮಾಡಿ 2 ನೀರಾಜನ ಆರತಿ ಮಾಡಿ ಬೆಳಗಬಹುದು. ಈಗ ಸಮಯದ ಅಭಾವ, ಮನೆಯಲ್ಲಿ ಯಾರೂ ಇರದೇ ಇದ್ದಾಗ ಹೀಗೆ ನಡೆಸಬಹುದು. ಹೀಗೇ ಮಾಡಬೇಕು ಅಂದಾಗ ತುಂಬ ಕಷ್ಟವಾಗುತ್ತದೆ. ಹೊಸದಾಗಿ ಮಾಡುವವರಿಗಂತೂ ತುಂಬ ಅದು ಅಭ್ಯಾಸ ಆಗೋವರೆಗೂ ತುಂಬ ಗೋಜಲಾಗ್ತದೆ. ಅದಕ್ಕಾಗಿ ಯಾವ ರೀತಿ ಮಾಡಬೇಕು ಅಂತ ತಿಳಿಸಿದ್ದೀನಿ. ಯಾವ ಸಾಮಾನು ಬೇಕು ಎಲ್ಲ ಮೊದಲನೇ ದಿವಸ ಕೂಡ ಅಣಿ ಮಾಡಿ ಇಟ್ಟುಕೊಂಡಿದ್ದರೆ ಮಾರನೇ ದಿವಸ ಬೆಳಗ್ಗೆ ಬೇಗ ಬೇಗ ಪೂಜೆ ಮಾಡ್ಬೋದು. ಆಗದೇ ಇದ್ದವರು ಬರೀ ಅವಲಕ್ಕಿ ಮೊಸರು, ಅವಲಕ್ಕಿ ಪಾಯಸನೂ ಕೂಡ ನೈವೇದ್ಯ ಮಾಡ್ಬೋದು. ಈ ಥರ ಮಾಡಿಟ್ಕೊಂಡ್ರೆ ಎಲ್ರಿಗೂ ಸುಲಭ ಆಗ್ತದೆ. ಹೇಳೋರು ತುಂಬ ಅವರಿಗೆ ಸುಲಭ ಆಗ್ಬೋದು, ಆದರೆ ನಾವು ಹೇಗಪ್ಪ ಮಾಡೋದು ಅಂದಾಗ ಇದನ್ನು ನೋಡಿಕೊಂಡು ಒಂದು ದಿವಸ ಮೊದಲೇ ನೋಡಿಕೊಂಡು ಇಟ್ಕೊಳ್ಳಿ, ನಿಮಗೆ ತುಂಬ ಈಸಿ ಆಗುತ್ತೆ. ಹೂವು ಇಲ್ಲ ಹೂವಿನ ಪಕ್ಕಳೆಯಷ್ಟು ಅನ್ನುವ ಗಾದೆ ಇದೆ. ಅದಕ್ಕಾಗಿ ಭಕ್ತಿಯಿಂದ ಆದಷ್ಟು ಪೂಜೆ ಮಾಡಿ. ಈ ಗೌರಿ ಪೂಜೆ ತುಂಬ ತುಂಬ ಮಹತ್ವದ್ದು. ಭಾರತೀಯ ರಮಣ ಮುಖ್ಯ ಪ್ರಾಣ ಅಂತರ್ಗತ ಶ್ರೀ ಕೃಷ್ಣಾರ್ಪಣಮಸ್ತು. ಈಗಲೂ ಕೂಡ ಯಾರಿಗೆ ಗೋಜಲಾದರೂ ಕೂಡ ಇದರಲ್ಲಿ ಕಮೆಂಟ್ ಹಾಕಿ ನಾನು ಇದಕ್ಕೆ ಉತ್ತರವನ್ನು ಹೇಳುತ್ತೇನೆ.